ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ವಿಶೇಷವಾದ ಅಡಿಗೆ ಸ್ನೇಹಿತರೆ. ಅದು ಯಾವುದಂದ್ರೆ ಸ್ನೇಹಿತರೆ, ಉಪವಾಸ ಇತ್ತಂದ್ರೆ ಏಕಾದಶಿ ಇರಲಿ ಶಿವರಾತ್ರಿ ಇರಲಿ ಎಲ್ಲರೂ ಇಷ್ಟಪಡುವಂಥ ಅಡಿಗೆ ಸ್ನೇಹಿತರೆ. ಅದು ಯಾವುದಂದ್ರೆ ರೀ ಸಾಬುದಾನಿ ಒಗ್ಗರಣೆ. ಸಾಬುದಾನಿ ಒಗ್ಗರಣೆ ಅಂದ್ರೆ ಬೆಂಗಳೂರು ಭಾಷೆ ಹೇಳೋದು, ಮೈಸೂರು ಭಾಷೆ ಆ ಕಡೆ ಸೈಡ್ ಅಂತಾರೆ ಇದಕ್ಕೆ ಸಬ್ಬಕ್ಕಿ ಅಂತಾರೆ ಸ್ನೇಹಿತರೆ. ಈ ಸಬ್ಬಕ್ಕಿ ಒಗ್ಗರಣೆ ಯಾವ ರೀತಿ ಮಾಡೋದಂತ ಈ ವಿಡಿಯೋದ ವೀಕ್ಷಣೆ ಮಾಡೋಣ ಸ್ನೇಹಿತರೆ. ಭಾರಿ ಸೂಪರ್ ಆಗಿರುತ್ತೆ, ಎಲ್ಲರೂ ಕೂಡ ಇಷ್ಟಪಡುವ ಅಡುಗೆ ಸ್ನೇಹಿತರೆ. ಬರ್ರಿ ನೋಡೋಣ್ರಿ. ಈಗ ಸ್ನೇಹಿತರೆ ಇವತ್ತಿನ ದಿವಸ ನೋಡ್ರಿ ಸಾಬುದಾನಿ ಒಗ್ಗರಣೆ ಅಂದ್ರೆ ಸಬ್ಬಕ್ಕಿ ಒಗ್ಗರಣೆ ಸ್ನೇಹಿತರೆ. ಈ ಸಬ್ಬಕ್ಕಿ ಒಗ್ಗರಣೆ ಯಾವ ರೀತಿ ಮಾಡೋತಾ ಈ ವಿಡಿಯೋದ ವೀಕ್ಷಣೆ ಮಾಡೋಣ್ರಿ. ಈ ನೋಡ್ರಿ ಒಂದು ಪಾವು ಕಿಲೋ ಆಗುವಷ್ಟು ಸಬ್ಬಕ್ಕಿ ತಗೊಂಡು ಒಂದು 5 ಗಂಟೆ ಮುಂಚಿತವಾಗಿ ನಾನು ಸ್ವಲ್ಪ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟಿನ್ರಿ. ಅದನ್ನ ಎದಕ್ಕೆ ನೆನೆಸಿಟ್ಟಿನ ಅಂದ್ರೆ ಅದು ಸ್ವಲ್ಪ ಮೆತ್ತಗೆ ಆಗ್ಬೇಕಂತಂದ್ರೆ ಪೂರ್ತಿ ನೆನೆಸಿಟ್ಟಿನ್ರಿ. ಈ ರೀತಿ ಪೂರ ಇದನ್ನಾಗೈತ್ರಿ, ಈಗ ಮೆತ್ತಗಾಗೈತಿ. ಈಗ ಒಗ್ಗರಣೆ ಕೊಡೋಣ ಸ್ನೇಹಿತರೆ. ಆ ಒಗ್ಗರಣೆ ಯಾವ ರೀತಿ ಕೊಡೋದು, ಈ ಸಾಬುದಾನಿ ಉಸಿಲಿ ಅಂತಾರೋ ಮತ್ತು ಇದಕ್ಕೆ ಬಗರ್ ಅಂತಾರೋ, ಅದನ್ನ ಯಾವ ರೀತಿ ಮಾಡೋದಾ ಬರ್ರಿ ನೋಡೋಣ್ರಿ. ಈಗ ನೋಡ್ರಿ ಸಬ್ಬಕ್ಕಿ ಒಗ್ಗರಣೆ ಸಾಬುದಾನಿ ಒಗ್ಗರಣೆ ಮಾಡ್ಕೊಳಕ 1 ಚಮಚೆ ಅಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ 2 ಚಮಚೆ ಎಣ್ಣೆ ಹಾಕೊಂಡಿನ್ರಿ. ಈಗ ಸಬ್ಬಕ್ಕಿ ಒಗ್ಗರಣೆ ಮಾಡ್ಕೊಳಕ ಸಾಬುದಾನಿ ಒಗ್ಗರಣೆ ಮಾಡ್ಕೊಳಕ್ ಸ್ನೇಹಿತರೆ. ಈ ಸಾಬುದಾನಿ ಒಗ್ಗರಣೆ ಎಲ್ಲಾ ರೀತಿಯಿಂದ ಉಪವಾಸಕ್ಕೆ ಬರ್ತೈತ್ರಿ, ಉಪವಾಸಕ್ಕೆ ನಡಿತೈತಿ, ಮತ್ತ ನಾಷ್ಟ ಆಗಿ ಟಿಫಿನ್ ಆಗಿ ಕೂಡ ಸೇವನೆ ಮಾಡುವ ಸ್ನೇಹಿತರೆ. ಈಗ ನೋಡ್ರಿ ಸಾಸಿವೆ ಹಾಕೋತೀನಿ. ಸಾಸಿವೆ ಚಟಪಟ ಅನ್ಬೇಕು. ಜೀರಿಗೆ ಹಾಕೋತೀನಿ ನೋಡ್ರಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಹಾಕೊಂಡಿನಿ. ಅಂದಾಜು ನಮ್ಮ ಕೈ ಲೆಕ್ಕದ ಮೇಲೆ ಹಾಕೊಂಡಿರ್ತೀವಿ ನಾವು, ನೀವು ಸ್ವಲ್ಪ ಸ್ಪೂನ್ ಲೆಕ್ಕದ ಮೇಲೆ ಹಾಕೋಬಹುದು. ಮತ್ತೀಗ ಕರ್ಬೇವು ಹಾಕೋತೀನಿ ನೋಡ್ರಿ. ಕರ್ಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಸಣ್ಣ ಉಳ್ಕೊಂಡಿನ್ರಿ, 1 ಅಥವಾ 2 ಹಸಿಮೆಣಸಿನ್ಕಾಯಿ ಹಾಕೊಂಡಿನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಏಕಾದಶಿ ಬರ್ತಂದ್ರೆ ಈ ರೀತಿ ಮಹಾರಾಷ್ಟ್ರ ಕಡೆ ಆಗಲಿ ಕರ್ನಾಟಕ ಕಡೆ ಆಗಲಿ ಈ ಕಡೆ ಏನು ಮಾಡ್ತಾರೋ ಎಲ್ಲಾ ಕಡೆ ಉಪವಾಸಕ್ಕೆ ಏನೈತಿ ಈ ಸಬ್ಬಕ್ಕಿ ಒಗ್ಗರಣೆ ಮಾಡ್ಕೊತಾರೆ ಸ್ನೇಹಿತರೆ. ಸಾಬುದಾನಿ ಒಗ್ಗರಣೆ ತುಂಬಾ ರುಚಿಯಾಗಿರುತ್ತೆ. ಈ ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ, 1 ಟೀ ಸ್ಪೂನ್. ಈಗ ನೋಡ್ರಿ ಸಾಬುದಾನಿ ಸ್ವಲ್ಪ ನೆನೆಸಿಟ್ಟಿನ್ರಲ್ಲ ಅದನ್ನ ಹಾಕೋತೀನಿ ನೋಡ್ರಿ. ಈಗ ಸಬ್ಬಕ್ಕಿ ಈಗ ಚೆನ್ನಾಗಿ ತಿರುಗಾಡ್ರಿ. ಅದನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ. ನಾನೀಗ ಡೈಲಿ ಯೂಸ್ ಮಾಡೋಂಥ ಉಪ್ಪು ಹಾಕೊಳತ್ತೀನಿ ಸ್ನೇಹಿತರೆ. ನೀವು ಅಕಸ್ಮಾತ್ ಉಪವಾಸ ಮಾಡ್ತಿದ್ರೆ ಉಪವಾಸ ರೂಪ ಬರ್ತಿ, ಉಪವಾಸ ರೂಪ ಹಾಕೋಬಹುದು. ನೀವು ಉಪವಾಸ ರೂಪ ಹಾಕೊಂಡು ನೀವು ಒಗ್ಗರಣೆ ಕೊಡ್ಬೋದು. ನಾನೀಗ ಇವತ್ತೇನು ಉಪವಾಸ ಇಲ್ಲರ ಸಂಬಂಧ ನಾನು ಡೈಲಿ ಯೂಸ್ ಮಾಡೋಂಥ ಉಪ್ಪನ್ನ ಹಾಕೊಂಡಿನಿ. ನಿಮ್ದು ಉಪವಾಸ ಇತ್ತಂದ್ರೆ ಉಪವಾಸದ ಉಪ್ಪು ಹಾಕೊಂಡು ನೀವು ಒಗ್ಗರಣೆ ಕೊಡ್ರಿ ಸ್ನೇಹಿತರೆ. ಈಗ ನೋಡ್ರಿ ಶೇಂಗಾ, ಹುರಿದ ಶೇಂಗಾ ಏನೈತಿ ಕಡಲೆ ಬೀಜ ನಾನು ಮಿಕ್ಸರ್ ಕಚ್ಕೊಂಡ್ಬಂದಿನಿ, ಅದನ್ನು ಕೂಡ ಹಾಕೋತೀನಿ ನೋಡ್ರಿ. ಈಗ ಕಡಲೆ ಬೀಜ ಹುರಿದ ಶೇಂಗಾ ಈ ರೀತಿ ಮಿಕ್ಸರ್ ಹಚ್ಕೊಂಡು ಹಾಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡ್ರಿ ಸ್ನೇಹಿತರೆ. ಮುಖ್ಯವಾಗಿ ಇದು ಇಂಪಾರ್ಟೆಂಟ್ ಅಂಶ ಏನೈತಿ ಸ್ವಲ್ಪ ನೆನಪಿಟ್ಕೋರಿ. ನೀವು ಉಪವಾಸ ಮಾಡಿದ್ರೆ ಅಂದ್ರೆ ಸಾಬುದಾನಿ ಉಪ್ಪು ಅಂತ ಬರ್ತೀವಿ, ಉಪವಾಸದ ಉಪ್ಪ ಅದನ್ನ ಹಾಕ್ರಿ. ಅಕಸ್ಮಾತ್ ಡೈಲಿ ನೀವು ಇತರ ಪ್ರಕಾರ ಇದು ಮಾಡ್ತಿದ್ರೆ ಡೈಲಿ ಉಪ್ಪು ಹಾಕೊಂಡು ತಿನ್ನಬಹುದು. ಉಪವಾಸ ಇದ್ರೆ ಮಾತ್ರ ಉಪವಾಸದ ಉಪ್ಪು ಹಾಕಿ ಸ್ನೇಹಿತರೆ, ಇದನ್ನ ಮರಿಬೇಡ್ರಿ. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ, ಸಂಪೂರ್ಣ ನೋಡ್ರಿ. ಉಪ್ಪು ಹಾಕೊಂಡ್ವಿ ಮತ್ತು ಸಬ್ಬಕ್ಕಿ ಸಾಬುದಾನಿ ಹಾಕೊಂಡಿವ್ರಿ, ಎಲ್ಲ ರೀತಿ ಮಿಕ್ಸ್ ಮಾಡ್ಕೊಬೇಕು. ಈಗ ನೋಡ್ರಿ ಒಂದು ಅರ್ಧ ಲಿಂಬೆಹಣ್ಣು ತೊಗೊಂಡಿನಿ, ಅರ್ಧ ಲಿಂಬೆಹಣ್ಣು ಇಟ್ಕೊತೀನಿ. ಅದ್ರಾಗ ಲಿಂಬೆಹಣ್ಣು ಎಂದಕ್ಕೆ ಇದ್ಕೊಡೋದಂದ್ರೆ ಸ್ವಲ್ಪ ಹುಳಿ ಬೇಕ್ರಲ್ಲ, ಅದ್ರ ಸಂಬಂಧ ಲಿಂಬೆಹಣ್ಣು ಇಟ್ಕೊಳ್ಳಿ ಸ್ನೇಹಿತರೆ. ಹುಳಿ ಇದ್ರೆ ಸ್ವಲ್ಪ ಟೇಸ್ಟಿ ಆಗತ್ತ ಲಿಂಬೆಹಣ್ಣು ಇಟ್ಕೊಳ್ಳೋದು. ಮತ್ತು ನಮ್ಮ ಚಾನಲ್ದಾಗ ಸಬ್ಬಕ್ಕಿ ಇಡ್ಲಿ ಐತ್ರಿ, ಮತ್ತು ಸಬ್ಬಕ್ಕಿ ವಡ ಐತ್ರಿ, ಸಬ್ಬಕ್ಕಿ ವಡ ಅಡಿಗೆದು ಇದನ್ನೈತ್ರಿ. ಈಗ ನೋಡ್ರಿ ಸಕ್ಕರೆ ಹಾಕೋತೀನಂತ. ಸಬ್ಬಕ್ಕಿ ಇಡ್ಲಿ ಸಬ್ಬಕ್ಕಿ ವಡ ವಿಡಿಯೋದಾಗ ಸ್ನೇಹಿತರೆ ಯಾರು ವೀಕ್ಷಣೆ ಮಾಡಿಲ್ಲ ಹೋಗಿ ವೀಕ್ಷಣೆ ಮಾಡಿ ಒಂದು ಸಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ, ಪೂರ್ತಿ ಏನಂತಾರೆ ವೈಟ್ ಇದು ಹೋಗ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅಂತ ತಿರುಗಾಡ್ಕೊಂಡು ಸ್ನೇಹಿತರೆ. ಅದನ್ನೀಗ ಸ್ನೇಹಿತರೆ ಈಗ ಸಾಬುದಾನಿ ಒಗ್ಗರಣೆ ಸಬ್ಬಕ್ಕಿ ಒಗ್ಗರಣೆ ತಯಾರಾಗೈತ್ರಿ. ಈಗ ನೆಕ್ಸ್ಟ್ ಏನ್ ಮಾಡಿದ್ರಿ, 1 ಪ್ಲೇಟಿಗೆ ಇದು ಮಾಡೋಣ್ರಿ, ಸರ್ವ್ ಮಾಡೋಣ ಸ್ನೇಹಿತರೆ. ಬರ್ರಿ ಮಾಡೋಣ್ರಿ. ಈಗ ಸ್ನೇಹಿತರೆ ನೋಡ್ರಿ, ಈಗ ಪ್ಲೇಟಿಗೆ ಸಬ್ಬಕ್ಕಿ ಒಗ್ಗರಣೆ ಸಾಬುದಾನಿ ಒಗ್ಗರಣೆ ಸರ್ವ್ ಮಾಡ್ಕೊಂಡ್ರಿ ಸ್ನೇಹಿತರೆ. ವಾವ್ ನೋಡ್ರಿ ಸೂಪರ್ ಆಗಿ ನೋಡ್ರಿ ಯಾವ ರೀತಿ ಆಗೈತಿ, ನೈಸ್ ಆಗೈತಿ ನೋಡ್ರಿ ಸ್ನೇಹಿತರೆ. ಬಿಸಿ ಬಿಸಿಯಾದ ಸಬ್ಬಕ್ಕಿ ಒಗ್ಗರಣೆ, ರುಚಿಯಾದ ಟೇಸ್ಟಿಯಾದ ಬಾಯಲ್ಲಿ ನೀರು ಬರ್ಸುವಂತ ಸಬ್ಬಕ್ಕಿ ಒಗ್ಗರಣೆ ಸಾಬುದಾನಿ ಒಗ್ಗರಣೆ ತಯಾರಾಗಿ ಸ್ನೇಹಿತರೆ. ಈ ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೀನಿ. ಈಗ ಇದನ್ನ ಒಂದ್ಸಲ ಮಾಡಿದ್ರಂದ್ರೆ ಎಲ್ರು ಕೂಡ ಇಷ್ಟಪಟ್ಟು ಬೇಕಂತ ಮತ್ತೆ ಹಾಕ್ಸೋತಾರ ಸ್ನೇಹಿತರೆ. ಮತ್ತು ಉಪವಾಸಕ್ಕೆ ನಂಬರ್ 1 ಸ್ನೇಹಿತರೆ. ಉಪವಾಸಕ್ಕೆ ಏನೈತಿ ಉಪವಾಸ ಉಪ್ಪು ಸಾಬುದಾನಿ ಉಪ್ಪು ಬರುತ್ತೆ, ಅದನ್ನು ಯೂಸ್ ಮಾಡ್ರಿ. ಮತ್ತು ಇದಕ್ಕೇನೈತಿ ಡೈಲಿ ತಿನ್ನಕ್ಕೆ ಏನೈತಿ ಡೈಲಿ ಉಪ್ಪು ಯೂಸ್ ಮಾಡ್ಕೋಬಹುದು. ಇದು ಬಿಸಿ ಇದ್ದಾಗನೇ ತಿಂದ್ರನ
ಪೂರಾ ಟೇಸ್ಟ್ ಸ್ನೇಹಿತರೆ. ಈಗ ನೋಡ್ರಿ ಸರ್ವ್ ಮಾಡ್ಕೊಳಕತ್ತೀನಿ ಈಗ, ಸಂಪೂರ್ಣವಾಗಿ ಸರ್ವ್ ಮಾಡ್ಕೊತೀನಿ ಈಗ ಸ್ನೇಹಿತರೆ. ನೋಡ್ರಿ ಪೂರ್ತಿ ಸರ್ವ್ ಮಾಡ್ಕೊಂಡಿನಿ ಈಗ. ನೋಡ್ರಿ ಇದು ಶಿವರಾತ್ರಿಗಾಗಲಿ ಮತ್ತು ಏಕಾದಶಿಗಾಗಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗತ್ತಿ. ಮತ್ತು ಮೊಸರು ಹಾಕೊಂಡು ತಿಂದ್ರೆ ಸೂಪರ್ ಸ್ನೇಹಿತರೆ. ಇದ್ರ ಮ್ಯಾಗ ತುಪ್ಪ ಕೂಡ ಹಾಕೋಬೋದು ಸ್ನೇಹಿತರೆ. ಈ ವಿಡಿಯೋ ಏನೈತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಮತ್ತೆ ಬರ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.